ಗ್ಯಾಸ್ ಏಜೆನ್ಸಿಗೆ ವಿಡಂಬ ಭಾರತ್ ಗ್ಯಾಸ್ ಏಜೆನ್ಸಿಗೆ ವಿಡಂಬ ಭಾರತ್ ಗ್ಯಾಸ್ ಏಜೆನ್ಸಿಗೆ ವಿಡಂಬ ಭಾರತ್ ಗ್ಯಾಸ್ ಏಜೆನ್ಸಿಗೆ ಧಿಕ್ಕಾರ 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 ಧಿಕ್ಕಾರ. ವಿಜಯಪುರದಲ್ಲಿ ಗೃಹ ಬಳಕೆಯ ಅನಿಲ ಕೊರತೆ, ಫುಡ್ ಆಫೀಸ್ಗೆ ಬಂತು ಖಾಲಿ ಗ್ಯಾಸ್. ವಿಜಯಪುರ ಜಿಲ್ಲೆಯಲ್ಲಿ ಗೃಹ ಬಳಕೆಯ ಅನಿಲ ಕೊರತೆ ಸಮಸ್ಯೆ ಮುಂದುವರೆದಿದ್ದು, ಜನರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಯುದ್ಧ ಪರಿಸ್ಥಿತಿಯ ಪರಿಣಾಮವಾಗಿ ಅನಿಲ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿದ್ದು, ವಿಜಯಪುರದಲ್ಲಿ ಭಾರತ್ ಗ್ಯಾಸ್ ಮತ್ತು ಇಂಡೇನ್ ಗ್ಯಾಸ್ ಏಜೆನ್ಸಿಗಳ ಬಳಿ ಭಾರೀ ಜನಸಂದಣಿ ಕಂಡುಬಂದಿದೆ. ನಗರದ ಸ್ಟೇಷನ್ ರಸ್ತೆಯ ಸಮೀಪ ಇರುವ ಗ್ಯಾಸ್ ಏಜೆನ್ಸಿಗಳ ಮುಂದೆ ಬೆಳಗ್ಗಿನಿಂದಲೇ ಜನರು ಸಾಲಿನಲ್ಲಿ ನಿಂತಿರುವುದು ಕಂಡುಬಂದಿದೆ. ಬಹುತೇಕ ಭಾರತ್ ಗ್ಯಾಸ್ ಏಜೆನ್ಸಿಗಳಲ್ಲಿ ಸ್ಟಾಕ್ ಇಲ್ಲ ಎಂಬ ಫಲಕ ಅಳವಡಿಸಿರುವುದು ಗ್ರಾಹಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಗೃಹ ಬಳಕೆಯ ಅನಿಲ ಸಿಗದೆ ಮಹಿಳೆಯರು ಹಾಗೂ ಕುಟುಂಬಗಳು ತೊಂದರೆ ಅನುಭವಿಸುತ್ತಿದ್ದು, ಸಂಬಂಧಿತ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಸರಬರಾಜು ಸುಧಾರಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇಲ್ಲ ಇಲ್ಲ ಅಂದ್ರೆ ಗಂಜಿ ಕೇಂದ್ರ ಮಾಡ್ರಿ, ಅಲ್ಲೇ ನಾವು ಊಟ ಮಾಡ್ತೀವಿ, ಅಲ್ಲೇ ಬಂದು ನಾವು ಟೈಮಿಂದ ಅಲ್ಲೇ ಮಾಡ್ಬಿಡ್ರಿ. ಗಂಜಿ ಕೇಂದ್ರ ಮಾಡಿದ್ರೆ ಊಟನೂ ಅಲ್ಲೇ ಬಂದ್ ಮಾಡ್ತೀವಿ, ನಿಮ್ಗೆ ಗ್ಯಾಸೇ ಕೇಳಲ್ಲ ನಾವು. ಈಗ ಸರ್ ಅಷ್ಟೇ ಇವತ್ತು ಕೊಡೋದ್ ಬಿಡ್ರಿ, ಕೊಡಬಲ್ಲ ಅವ್ರು ಯಾರು ಕೊಡಂಗಿಲ್ಲ. ಅಲ್ಲಿ ಏನ್ ಮಾಡಿರ್ತಾನ ಡೆಲಿವರಿ ನಾಳೆಯಿಂದ ಪ್ರಾರಂಭ ಯಾರ್ಯಾರು ಕೊಡ್ಬೇಕಂತ ಹೇಳಿ ಯಾರ ಕೈ ನನಗೆ ಬರುತ್ತೆ. ಮತ್ತು ಆಫೀಸ್ ಬಂದು ಯಾವಾಗ ಬಂದು ನಿನ್ನೆ ತಗದಾನ ಇವತ್ತು ಬಂದೈತಿ, ನಾನೇ ನೋಡಿ ಬಂದಿನಿ ತಗದಾನ ಅಂತ. ಇಲ್ಲ ಸಾಹೇಬ್ರ ನಿಮ್ ಮುಂದೆ ಒಂದ್ ಅರ್ಧ ತಾಸು ತಗ್ದಿನ ಕಾಣ್ತೈತ್ರಿ. ಇಲ್ಲ ಈಗ ಆ ತ್ರಾಸ ಐತಿ. ಇಲ್ಲ ನೀವು ಆರೋಪ ಮಾಡಕ್ ಹೋಗ್ಬೇಡ್ರಿ. ನಿಮ್ ಮುಂದೆ ತಗ್ದಾನ ಅಂತ ಹಂಗ ಸರ್ ಇವತ್ತು ಬಂದದ ಸರ್, ಇವತ್ತು ಬಂದೈತಿ, ಬಂದದ ನೋಡ್ರಿ. ಬಂದಿರ್ಬೇಕು. ಹಾ ಬಂದದ, ಇವತ್ತು ಬಂದದ. ನಿನ್ನೆ ಚಾಲು ಇತ್ತು, ಇವತ್ತು ಬಂದ. ಚಾಲು ಇತ್ತಂದ್ರೆ ಒಳ್ಳೇದು ಹೇಳ್ರಿ ಸರ್, ಚಾಲು ಇತ್ತಂದ್ರೆ ಒಳ್ಳೇದು. ಚಾಲು ಮಾಡಿದ್ರಿ ಮತ್ತೆ ನಿಮ್ ಹತ್ರ ನಿಮ್ಗೆ ಯಾಕೆ ತೊಂದರೆ ಕೊಡ್ತೀವಿ ಬಂದ. उनको अप्रिशिएट करता है, उनका स्वागत करते हैं. उसके बावजूद भी इसका मसला अभी हल होना, अब ये 3 दिन से भूखे लोग का खाना, कम से कम क्या है गंजी केंद्र तो बना दो, नहीं है. ಇಲ್ಲ ಇಲ್ಲ ಅಂದ್ರೆ ನಾವು ಏನ್ ಹೇಳ್ತೀವಿ ಸರ್, ಸರ್ ಇಲ್ಲ ಒಂದೇ ಸೆಕೆಂಡ್ ಮಾತಾಡೋದಿಲ್ರಿ. ಈಗ ಅದು ಕನ್ಸ್ಯೂಮರ್ ನಂಬರ್ ಇವೆ ಯಾರ್ಯಾರು ಅದು ಕೊಟ್ಟಿ ಬಗೆಹರಿಸ್ಬಿಡ್ರಿ. ಇಲ್ಲಾಂದ್ರೆ ಸರ್ಕಾರ ಮಾಡ್ಕೊಡ್ರಿ. ನೀವು ಅದು ಸಹ ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದ್ರಿ, ಆ ಹೆಲ್ಪ್ ಲೈನ್ ನಂಬರ್ ಇನ್ವ್ಯಾಲಿಡ್ ಅಂತ ಹೇಳಿ ತೋರಿಸ್ತಾ ಇರ್ತೀರಿ, ಅವ್ರಿಗೆ ಮಾಡ್ತಾ ಇರ್ತಾರೆ ಇಲ್ಲಿ ಜನ. ನೀವು ಕಾಲ್ ಮಾಡಿ ತೋರಿಸ್ರಿ ಇವರಿಗೆ, ಬಿಸಿ ಅದು ಅಂತ ಹೇಳಿ ಒಂದು ಕಂಪ್ಲೇಂಟ್ ಆಗಿಲ್ಲ ಸರ್, ಬರೀ ಬಿಸಿ ಇನ್ವ್ಯಾಲಿಡ್ ನಂಬರ್ ಹೇಳಿ ಬರ್ತಾ ಇದೆ. ಸಾಕಷ್ಟು ಆರೋಪ ಮಾಡ್ತಾ ಇದ್ರು ಜನ, ಆದ್ರೆ ಜನರು ಎಲ್ಲಿ ಹೋಗ್ಬೇಕಾ? ತಾನೇ ಮೆಸೇಜ್ ಡೆಲಿವರಿ ಆಗ್ಲಾಕತ್ತೈತಿ, ತಾನೇ ಬುಕ್ ಆಗ್ಲಾಕತ್ತೈತಿ ಸರ್. ಒಬ್ರು ಇದ್ರಿ ಬುಕ್ ಮಾಡಿದ್ರು ಟೆಕ್ನಿಕಲ್ ಪ್ರಾಬ್ಲಮ್ ಐತಲ್ಲ, ಅವ್ರದ್ದು ಸಾಫ್ಟ್ವೇರ್ ಬಗ್ಗೆ ನಾನು ಮಾತಾಡಕ್ ಬರೋದಿಲ್ಲ. ಅವ್ರ ಸಾಫ್ಟ್ವೇರ್ಸ್ ಏನೈತಲ್ಲ ಸೇಲ್ಸ್ ಆಫೀಸರ್ ಅದಾರ, ಅವ್ರನ್ನ ಬೇಕಾದ್ರೆ ಕರ್ಸೋನು ಕಾಂಟ್ಯಾಕ್ಟ್ ಮಾಡೋದು. ಈ ರೀತಿ ಆಗೈತೆ ಅಂತ ಕೊಟ್ರ ಅವನೊಂದು ಯಾವ ಕೊಟ್ರ ವಿತೌಟ್ ಡೆಲಿವರಿ ಭಾರತ್ ಗ್ಯಾಸ್ ಸಿಲಿಂಡರ್ ವಿಲ್ ಬಿ ಡೆಲಿವರ್ಡ್ ಆನ್ ಸೂನ್. ಆಗ್ತಾವ್ ತಿಳಿ ಬಂದು ಆಗ್ತಾವ್. ಈಗಾದ್ರೆ ನೀವು ಏನ್ ಮಾಡಿ ಒಂದೇ ನಿಮಿಷ ಕೇಳ್ರಿ ನನ್ನ ಮಾತು. ಈಗ ಎಷ್ಟು ಜನರು ಬಂದಾರಿಲ್ಲ, ಈಗ ಇಮಿಡಿಯೇಟ್ಲಿ ಅವ್ರ ಹತ್ರ ಊಟ ಮಾಡ್ಲಕ್ ಏನು ಸಿಲಿಂಡರ್ ಇಲ್ಲ. ಈಗ ಜಸ್ಟ್ ಅದು ಬಗೆಹರಿಸ್ಬಿಡ್ರಿ. ನಾಳೆ ಬೇಡ, ಈಗ ಮಾಡ್ರಿ. ಅವ್ರು ಊಟ ತಿಂದಿಲ್ಲ ಸರ್, ಅದು ಹಾ ಮಾಡ್ರಿ ಸರ್. ಈಗ ಎಷ್ಟು ಮಂದಿ ಇದ್ದಾರೆ ಅವ್ರಿಗೆ ಕೊಡ್ಬಿಡ್ರಿ. ಇಲ್ಲಿ ನೋಡಿ, ಈ ಮೆಸೇಜ್ ವಿಲ್ ಬಿ ಡೆಲಿವರ್ಡ್ ಸೂನ್ ಅಂದ್ರೆ ಮಾಡಲಿ ಸರ್. ನೀವು OTP ಇಲ್ಲದೆ ನಿಮ್ಗೆ ಡೆಲಿವರಿ ಆಗೈತೆ ಅಂತ ಹೇಳಕ್ ಸಾಧ್ಯ ಇಲ್ಲ.
ನೀವು ಅದನ್ನ ತಲೆ ಕೆಡಿಸ್ಕೊಬೇಡ್ರಿ. ಈಗ ಅದು ಈಗ ಸರ್ ಎಷ್ಟು ಮಂದಿ ಇದ್ದಾರೆ ಅಷ್ಟು ಮಾಡಿ ಕೊಡ್ಬಿಡ್ರಿ, ಹೀಗೆ ಮಾಡ್ಬಿಡ್ರಿ ಸರ್. ಹೇಳ್ರಿ ಅವ್ರಿಗೆ ಹೋಗ್ಬಿಡ್ತಾರ ಅವ್ರು. ಅಲ್ಲಿ ಕೊಡ್ಸಂಗಿಲ್ಲ, ಅವ್ರ ಮನೆಗೆ ಕೊಡಿಸ್ತೀವಿ. ಈಗ ಇವತ್ತು ಕೊಡ್ತೀವಿ ಕೊಡಿಸ್ತೀರಿ ವ್ಯವಸ್ಥೆ ಮಾಡಿಸ್ತೀವಿ. ನೀವು ಅದು ಅಷ್ಟು ಮಾಡಿದ್ದನ್ನ ನಾವು ನಮ್ಮ ಕಡೆಯಿಂದ ನಿಮ್ಗೆ ಅಪ್ರಿಷಿಯೇಟ್ ಮಾಡ್ತೀವಿ. ಬಂದು ಮಾಡ್ರಿ ಸರ್, ಎಷ್ಟೈತೆ ಮಾಡ್ರಿ ಸರ್, ಪ್ಲೀಸ್ ಮಾಡ್ರಿ. ಸರ್ ಅಲ್ಲಿ ಜನರು ಬೆಳಗ್ಗೆ 4 ಗಂಟೆಗೆ ಹೋಗ್ತಾ ಇದೆ ಸರ್, ಮುಂಜಾನೆ ಅವರು ಏಜೆನ್ಸಿಯವ್ರು ಯಾವ್ದು ಅವ್ರಿಗೆ ಸಹಕಾರ ಕೊಡ್ತಾ ಇಲ್ಲ, ಫೋನ್ ಎತ್ತಾ ಇಲ್ಲ, ಸಾಕಷ್ಟು ಆರೋಪ ಬರ್ತಾ ಇದೆ ಸರ್. ಅವ್ರು ಬುಕಿಂಗ್ ಮಾಡೋ ಹೋದ್ರೆ ಬುಕಿಂಗ್ ಆಗೋದಿಲ್ಲ. ಅದಕ್ಕಾಗಿ ಜನರು ಏನು ಮಾಡೋದು ಸಾಕಾಗಿ ಮಿಕ್ಕಿ ಅವ್ರಿಗೆ ಇಲ್ಲಿ ಜಿಲ್ಲಾಧಿಕಾರಿ ಕಾರ್ಯಾಲಯಕ್ಕೆ ಬಂದರೆ ತಾವು ಶಾಸಕರು ಭೇಟಿ ಆಗ್ಯಾವ ಸರ್. ಏನು ಆಶ್ವಾಸನೆ ಕೊಡ್ತೀರಿ? ಅದಕ್ಕೆ ಹೇಳಿದ್ರಿ ಅವ್ರಿಗೆ ಮಾತಾಡ್ಸೇ ಬಿಟ್ಟಿನಿ. ಒಟ್ಟು ಈಗ ಸದ್ಯ ಬರ್ತಾರೆ ಅವರು, ಬಂದು ಬೇಜಿತ್ತು ಅಲ್ಲಿ ಕೊಟ್ಟು ಕಳಿಸ್ತೀನಿ, ಅಲ್ಲಿ ಕೊಟ್ಟು ಕಳಿಸ್ತೀನಿ, ಇಲ್ಲಿ ಬರ್ತೀನಿ ಅಂತ ಹೇಳ ಬಂದು ಸಮಸ್ಯೆ ಬಗೆಹರಿಸಲ್ಲ. ಡಿ ಸಿ ಬಗೆಹರಿಸಲಿಲ್ಲಪ್ಪ ಅಂದ್ರೆ ನಾವು ವೇಟ್ ಮಾಡಿದ್ವಿ, ನಾವು ಅವ್ರು ಕೂಡ ಬರ್ತೇವೆ, ಸ್ಟ್ರೈಕ್ ಮಾಡ್ತೇವೆ ನಾವು. ಅದಕ್ಕೆ ಯಾಕೆ ಸರ್ 24-25 ದಿನ ಆಯ್ತು ನಾವು ಬುಕ್ ಮಾಡಿ ಮಾರ್ಚ್ 9ಕ್ಕೆ ಮಾಡ್ಯಾರ ಸರ್. ಇನ್ನೊಂದು ಅದ್ರ ಪ್ಯಾಕಿ 3 ದಿನ ಆಯ್ತು ನಾವು ಬಂದ್ ಹೊಂಟ್ರಿ ಕಳಿಸ್ತೀವಿ ಹತ್ತಾರ ಇನ್ನೂ ಕಳ್ಸಿದ್ರಿ. ಏನು ಮಾಡ್ತಾರೆ ಅವರು ಅನ್ನೋದ್ರಿಗೆ ಕೇಳ್ರಿ. ಎಲ್ಲ ಕೇಳಿರಿ, ನಾವು ಹೊರಗೆ ನಿಂದ್ರಿದ್ರೆ ಅವ್ರು ಅಂಗಡಿ ಹಾಕಿ ಹೋಗ್ಬಿಡುತ್ರಿ. ಅಂಗಡಿ ಹಾಕಿದ್ದಾರೆ ಒಟ್ಟು ಅಂಗಡಿನೇ ಈಗ ಬಂದು ಸಮಸ್ಯೆ ಬಗೆಹರಿಸಿದ ಚಲೋ ಐತೆ ಸರ್. ಫಸ್ಟಿಗೆ ಇಲ್ಲೇ ಬಂದು ಒಯ್ಬೇಕಂತ ಹೇಳ್ತಿದ್ರು, ಮನೆಗೆ ಡೆಲಿವರಿ ಇಲ್ಲ ಅಂತ ಹೇಳಿದಿರ. ಹೌದು, ಈಗ ಮನೆಗೆ ಡೆಲಿವರಿ ಎಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರಿ. ನಾವು ಈಗ ಒಲಿ ಅದೇ ಎಲ್ಲ ತೆಗ್ದಿರಿ ಮನೆಯಿಂದ. ಹಂಗಾಗಿ ಎಲ್ಲಾರ ಪರಿಸ್ಥಿತಿ ಹಂಗೆ ಅದ ರೀ. ಯಾವುದು ಹೇಳೇ ಇಲ್ಲ. ಸರ್ ಸಪ್ಲಿಮೆಂಟ್ ಆಲತ್ತೆ ಸರ್. ಸರ್ ಭಾರತ್ ಗ್ಯಾಸ್ ಬೇರೆ ಏಜೆನ್ಸಿನ ಅದ ಸರ್, ಅವ್ರೆಲ್ಲರೂ ಕರೆಕ್ಟ್ ಕೂಡ ಆಗತ್ತಾರ. ಇದೇ ಒಂದು ಏಜೆನ್ಸಿ ಸಮಸ್ಯೆ ಸರ್. ಬೇರೆ ಏಜೆನ್ಸಿ ಸಮಸ್ಯೆ ಇಲ್ಲ ಸರ್, ಸ್ವಲ್ಪ ತಾವು ಗಮನಿಸಿ. ವಿಚಾರಣೆ ಮಾಡಿ ಅದನ್ನ ಫೈನಲ್ ಮಾಡ್ತೀವಿ. ಸರಿ ಸರ್, ಓಕೆ ಸರ್.